ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ಫ್ರಾಂಚೈಸಿಗಳಲ್ಲಿ ಒಂದಾದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಿಂದ ಒಂದು ದೊಡ್ಡ ಸುದ್ದಿ ಹೊರಬಂದಿದೆ. ಸುಮಾರು 18 ವರ್ಷಗಳ ಕಾಲ ತಂಡವನ್ನು ಮುನ್ನಡೆಸಿದ ಹೆಡ್ ಕೋಚ್ ಸ್ಟೀಫನ್ ಫ್ಲೆಮಿಂಗ್ ಅವರು ತಮ್ಮ ಜವಾಬ್ದಾರಿಯಿಂದ ಹಿಂದೆ ಸರಿದಿದ್ದಾರೆ. ಈ ಸುದ್ದಿ ಕೇಳಿದ ತಕ್ಷಣದಿಂದಲೇ ಸಿಎಸ್ಕೆ ಅಭಿಮಾನಿಗಳಲ್ಲಿ ಬೇಸರದ ವಾತಾವರಣ ನಿರ್ಮಾಣವಾಗಿದೆ. ಧೋನಿ ಮತ್ತು ಫ್ಲೆಮಿಂಗ್ ಜೋಡಿ ಎಂದರೆ ಯಶಸ್ಸು ಮತ್ತೊಂದು ಹೆಸರೇ ಎನ್ನಲಾಗುತ್ತಿತ್ತು. ಹಾಗಾದರೆ ಈ ವಿದಾಯಕ್ಕೆ ಕಾರಣವೇನು? ಫ್ಲೆಮಿಂಗ್ ಅವರ ಸಾಧನೆಗಳೇನು? ಸಿಎಸ್ಕೆ ಮೇಲೆ ಇದರ ಪರಿಣಾಮವೇನು? ಹೊಸ ಕೋಚ್ ಯಾರಾಗಬಹುದು? ಇಂದಿನ ವಿಡಿಯೋದಲ್ಲಿ ಈ ಎಲ್ಲ ವಿಷಯಗಳನ್ನು ವಿವರವಾಗಿ ನೋಡೋಣ. ಸ್ಟೀಫನ್ ಫ್ಲೆಮಿಂಗ್ ನ್ಯೂಜಿಲೆಂಡ್ ಮಾಜಿ ಕ್ರಿಕೆಟ್ನ ನಾಯಕರಾಗಿದ್ದರು. ಅವರು ತಮ್ಮ ಶಾಂತ ಸ್ವಭಾವ ಮತ್ತು ತೀಕ್ಷ್ಣ ತಂತ್ರಗಾರಿಕೆಗೆ ಮತ್ತು ನಾಯಕತ್ವಕ್ಕೆ ವಿಶ್ವಾದ್ಯಂತ ಹೆಸರುವಾಸಿಯಾಗಿದ್ದಾರೆ. ಆಟಗಾರನಾಗಿ ನಿವೃತ್ತಿಯಾದ ನಂತರ ಕೋಚಿಂಗ್ ಕ್ಷೇತ್ರಕ್ಕೆ ಬಂದ ಅವರು 2009ರಲ್ಲಿ ಸಿಎಸ್ಕೆ ತಂಡದ ಹೆಡ್ ಕೋಚ್ ಆಗಿ ನೇಮಕಗೊಂಡರು. ಅಂದಿನಿಂದ ಇಂದಿನವರೆಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿದರು. MS ಧೋನಿ ಮೈದಾನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಅದರ ಹಿಂದೆ ತಂತ್ರ ರೂಪಿಸುವವರು ಸ್ಟೀಫನ್ ಫ್ಲೆಮಿಂಗ್. ಇವರಿಬ್ಬರ ನಡುವೆ ಇದ್ದ ಪರಸ್ಪರ ನಂಬಿಕೆ ಸಿಎಸ್ಕೆ ತಂಡವನ್ನು ಹಲವಾರು ವರ್ಷಗಳ ಕಾಲ ಬಲಿಷ್ಠ ತಂಡವನ್ನಾಗಿ ಉಳಿಸಿತ್ತು. ಗೆಲುವಿನ ನಂತರವೂ ಅಹಂಕಾರ ಇಲ್ಲ, ಸೋಲಿನ ನಂತರವೂ ಆತಂಕ ಇಲ್ಲ. ಅದೇ ಸಿಎಸ್ಕೆನ ಸಂಸ್ಕೃತಿ. 18 ವರ್ಷಗಳ ಅವರ ಸಾಧನೆ ನೋಡುವುದಾದರೆ 5 IPL ಟ್ರೋಫಿಗಳು, 2 ಚಾಂಪಿಯನ್ಸ್ ಲೀಗ್ T20 ಪ್ರಶಸ್ತಿಗಳು, ಅನೇಕ ಬಾರಿ ಪ್ಲೇ ಆಫ್ ಪ್ರವೇಶ, ಹಲವಾರು ಫೈನಲ್ ತಂಡಗಳಿಗೆ ಮುನ್ನಡೆಸಿದರು. ಯುವ ಆಟಗಾರರಿಗೆ ಸ್ಟಾರ್ಗಳಾಗಿ ಬೆಳೆಸಿದರು. ಫ್ಲೆಮಿಂಗ್ ಕೇವಲ ಪಂದ್ಯ ಗೆಲ್ಲುವ ಕೋಚ್ ಅಲ್ಲ, ಅವರು ಹಲವಾರು ಆಟಗಾರರ ಜೀವನಕ್ಕೆ ಹೊಸ ದಿಕ್ಕನ್ನೇ ನೀಡಿದ್ದರು. ಋತುರಾಜ್ ಗಾಯಕ್ವಾಡ್, ಶಿವಮ್ ದುಬೆ, ದೀಪಕ್ ಚಹರ್, ದೇಶಪಾಂಡೆ ಸೇರಿದಂತೆ ಅನೇಕ ಆಟಗಾರರು ಸಿಎಸ್ಕೆನಲ್ಲಿ ಉತ್ತಮ ಪ್ರದರ್ಶನ ನೀಡಿ ಮಾರ್ಗದರ್ಶನಕ್ಕೆ ಪ್ರಮುಖ ಕಾರಣರಾಗಿದ್ದ ಇವರು ಚೆನ್ನೈ ತಂಡದಲ್ಲಿ ಆಟಗಾರರನ್ನು ಪದೇ ಪದೇ ಬದಲಾಯಿಸುವ ಪದ್ಧತಿ ಇರಲಿಲ್ಲ. ಒಮ್ಮೆ ವಿಶ್ವಾಸ ಇಟ್ಟರೆ ಅವರ ಬಗ್ಗೆ ಸಾಕಷ್ಟು ಅವಕಾಶ ನೀಡಿ ಅವರನ್ನು ಯಶಸ್ವಿಯಾಗಿ ಮಾಡುತ್ತಿದ್ದರು. ಇತ್ತೀಚೆಗೆ 2 ಸೀಸನ್ಗಳಲ್ಲಿ ಸಿಎಸ್ಕೆ ನಿರೀಕ್ಷಿತ ಮಟ್ಟ ಪ್ರದರ್ಶನ ನೀಡಲಿಲ್ಲ. ಗಾಯಗಳು, ಬ್ಯಾಟಿಂಗ್ ಸಮಸ್ಯೆ, ಬ್ಯಾಟಿಂಗ್ ವೈಫಲ್ಯತೆ ಮತ್ತು ಹೊಸ ಆಟಗಾರರ ಹೊಂದಾಣಿಕೆ ತಂಡಕ್ಕೆ ಸವಾಲಾಗಿ ಪರಿಣಮಿಸಿತು. ಇದರ ನಡುವೆಯೂ ಹೊಸ ಬದಲಾವಣೆ ಅಗತ್ಯವಿದೆ ಎಂಬ ಚರ್ಚೆ ಆರಂಭವಾಗಿತ್ತು. ಅಧಿಕೃತವಾಗಿ ಯಾವುದೇ ವಿದಾಯ ಮಾಹಿತಿ ಇಲ್ಲ. ತಂಡದ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಹೊಸ ಅಧ್ಯಾಯವನ್ನು ಪ್ರಾರಂಭಿಸಲು ಪರಸ್ಪರ ಒಪ್ಪಿಗೆಯೊಂದಿಗೆ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಲಾಗಿದೆ ಎಂದು ವರದಿ ತಿಳಿಸಿದೆ. ಮಾಜಿ ಭಾರತದ ಆಟಗಾರ ಹುಮೇನ್ ಬದಾನಿ ಅವರ ಹೆಸರು ಪ್ರಮುಖವಾಗಿ ಕೇಳಿಬರುತ್ತಿದೆ. ಇವರು ಹೊಸ ಕೋಚ್ ಆಗಿ ಬರಬಹುದು. ಅವರು ಹೊಸ ಕೋಚ್ ಆಗಿ ನೇಮಕ ಆಗುವ ಸಾಧ್ಯತೆ ಕಾಣುತ್ತಿದೆ, ಆದರೆ ಅಧಿಕೃತವಾಗಿ ಇನ್ನೂ ಘೋಷಣೆಯಾಗಿಲ್ಲ. ಧೋನಿ ಮುಂದೇನು ಮಾಡಬಹುದು ಎಂದು ನೋಡುವುದಾದರೆ MS ಧೋನಿ ತಂಡದೊಂದಿಗೆ ಮುಂದುವರಿದರೆ ಹೊಸ ಕೋಚ್ ಜೊತೆಗೆ ಹೇಗೆ ಹೊಂದಾಣಿಕೆ ಮಾಡುತ್ತಾರೆ ಎಂದು ಕಾದು ನೋಡಬೇಕು. ಧೋನಿ ಅನುಭವ ಮತ್ತು ಹೊಸ ಕೋಚ್ ಆಲೋಚನೆಗಳು ಸೇರಿ ತಂಡವನ್ನು ಮತ್ತೆ ಯಶಸ್ವಿ ತಂಡವನ್ನಾಗಲಿ ಎಂದು ಮುಂದಿನ IPLನಲ್ಲಿ ನೋಡಬೇಕಾಗಿದೆ. ಅಭಿಮಾನಿಗಳ ಪ್ರತಿಕ್ರಿಯೆ ಹೇಗಿದೆ ಎಂದರೆ ಸಾಮಾಜಿಕ ಜಾಲತಾಣದಲ್ಲಿ ಸಾವಿರಾರು ಅಭಿಮಾನಿಗಳು ಫ್ಲೆಮಿಂಗ್ ಅವರ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಸಿಎಸ್ಕೆ ಎಂದರೆ ಧೋನಿ ಮತ್ತು ಫ್ಲೆಮಿಂಗ್ ಎಂದು ಅನೇಕರ ಭಾವಾತ್ಮಕ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದಾರೆ. ಅವರು ಕೇವಲ ಕೋಚ್ ಅಲ್ಲ, ಒಂದು ಸಂಸ್ಕೃತಿಯ ನಿರ್ಮಾಣದ ನಾಯಕ. ಒತ್ತಡದ ಸಂದರ್ಭದಲ್ಲಿಯೂ ಶಾಂತವಾಗಿರುವುದು, ಆಟಗಾರರ ಮೇಲೆ ವಿಶ್ವಾಸ ಇಡುವುದು ಮತ್ತು ತಂಡವನ್ನು ಕುಟುಂಬದಂತೆ ನೋಡಿಕೊಳ್ಳುವುದು ಅವರ ವೈಶಿಷ್ಟ್ಯವಾಗಿತ್ತು. ಹೊಸ ಕೋಚ್, ಹೊಸ ತಂತ್ರಗಳು, ಹೊಸ ಆಟಗಾರರ ಯೋಜನೆಯಲ್ಲಿ ಇವೆಲ್ಲವನ್ನು ಸಮತೋಲನವಾಗಿಟ್ಟುಕೊಳ್ಳುವುದು ಅಷ್ಟೊಂದು ಸುಲಭವಲ್ಲ. ಆದರೆ ಸಿಎಸ್ಕೆ ಎಂಬ ದೊಡ್ಡ ಫ್ರಾಂಚೈಸಿ ಈ ಬದಲಾವಣೆಯನ್ನು ಹೇಗೆ ನಿಭಾಯಿಸುತ್ತದೆ ಎಂಬುದನ್ನು ಎಲ್ಲರೂ ಗಮನದಲ್ಲಿಟ್ಟುಕೊಂಡು ನೋಡಬೇಕಾಗುತ್ತದೆ. 18 ವರ್ಷಗಳ ಕಾಲ ಒಂದು ತಂಡದ ಜೊತೆಗೆ ಇರುವುದು ಕ್ರಿಕೆಟ್ ಅಪರೂಪದ ಸಾಧನೆಯೇ ಸಾಧನೆ. ಸ್ಟೀಫನ್ ಫ್ಲೆಮಿಂಗ್ ಅವರ ಕೊಡುಗೆಗಳು ಸಿಎಸ್ಕೆ ಅಭಿಮಾನಿಗಳಿಗೆ ಎಂದಿಗೂ ಮರೆಯುವುದಿಲ್ಲ. ಅವರ ಮಾರ್ಗದರ್ಶನದಲ್ಲಿ ತಂಡ ಅನೇಕ ಐತಿಹಾಸಿಕ ಗೆಲುವುಗಳನ್ನು ಸಾಧಿಸಿದೆ. ಇನ್ನು ಮುಂದೆ ಹೊಸ ಕೋಚ್ ಜೊತೆಗೆ ಸಿಎಸ್ಕೆ ಹೊಸ ಅಧ್ಯಾಯವನ್ನು ಆರಂಭಿಸಲಿದೆ. ಈ ಬದಲಾವಣೆಯ ಯಶಸ್ವಿನತ್ತ ಕೊಂಡೊಯ್ಯುತ್ತದೆಯೇ ಅಥವಾ ಹೊಸ ಸವಾಲುಗಳನ್ನು ಎದುರಾಗುತ್ತದೆ ಎಂಬುದನ್ನು ಮುಂದಿನ IPL ಸೀಸನ್ನಲ್ಲಿ ಉತ್ತರಿಸುತ್ತಾರೆ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇಂತಹ ಕ್ರಿಕೆಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ.